ಅದು ಸವಿತಾ ಮಗಳಲ್ವಾ? ಟೈಮ್ 6:30 ಆಯಿತು. ಇಷ್ಟೊತ್ತಲ್ಲಿ ಎಲ್ಲೋಗಿ ಬರ್ತಾ ಇದ್ದಾಳೆ? ಹೋಗಿ ಕೇಳೋಣ. ಬನ್ನಿ ಶೋಭಾ ಅವರೇ. ಸವಿತಾ, ನಿಮ್ಮ ಮಗಳನ್ನ ನೋಡಿದೆ, ಎಲ್ಲೋ ಹೋಗಿ ಬರ್ತಾ ಇದ್ಲು ಅನ್ಸುತ್ತೆ. ಅವಳ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗಿದ್ಲು. ಹೌದಾ? ನನ್ನ ಮಗಳಿಗೆ ಮುಂಚೆನೇ ಹೇಳ್ಬಿಟ್ಟಿದ್ದೀನಿ, 6 ಗಂಟೆ ಒಳಗಡೆ ಮನೇಲಿ ಇರಬೇಕು, 6 ಗಂಟೆ ಆದಮೇಲೆ ಆಚೆ ಕಡೆ ಎಲ್ಲೂ ಹೋಗ್ಬಾರ್ದು ಅಂತ. ನಿಮ್ಮ ಮಗಳಿಗೂ ಹೇಳಿಕ್ಕಿ 6 ಗಂಟೆ ಮೇಲೆ ಎಲ್ಲೂ ಹೋಗ್ಬಾರ್ದು ಅಂತ. ಇವಾಗ ನಾವು ಇಷ್ಟು ಸ್ಟ್ರಿಕ್ಟ್ ಆಗಿದ್ರೇನೆ ಅವ್ರ ಫ್ಯೂಚರ್ ಚೆನ್ನಾಗಿರೋದು ಅಲ್ವಾ ರೀ? ಸವಿತಾ ಅವರೇ, ನೀವು ಕಸ ಗುಡಿಸ್ತಾ ಇದ್ದೀರಾ? ನಿಮ್ಮ ಮಗಳೇನು ಮಾಡ್ತಾ ಇದ್ದಾಳೆ? ಅವಳು ಮಲಗಿದ್ದಾಳೆ. ಯಾಕೆ? ಅವಳು ಈ ಥರ ಕೆಲಸ ಎಲ್ಲ ಮಾಡಲ್ವಾ ಅಂತ? ಏನ್ರಿ, ಅವಳು ಮದುವೆ ಮಾಡ್ಕೊಂಡು ಹೋದ್ಮೇಲೆ ಅವಳು ಗಂಡ ಮನೇಲಿ ಒಳ್ಳೆ ಹೆಸರು ತೆಗಿಬೇಕಲ್ವಾ? ಅದಕ್ಕೇನೆ ಇವಾಗಲೇ ಈ ಥರ ಎಲ್ಲ ಕೆಲಸ ಮಾಡಕ್ ಬಿಡಿ. ನನ್ನ ಮಗಳು ನೋಡಿ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಇಲ್ಲ ಮನೆ ಕೆಲಸ ಮಾಡಿಕೊಟ್ಬಿಟ್ಟು ಅವಳು ಕಾಲೇಜ್ಗೆ ಹೋಗೋದು. ಸವಿತಾ ಅವರೇ, ರೀ ಹೇಳಿ. ನಿಮ್ಮ ಮಗಳದು ವಾಟ್ಸಪ್ ಸ್ಟೇಟಸ್ ನೋಡಿದೆ. ಏನ್ರಿ ನಿಮ್ಮ ಮಗಳು ಆ ಥರ ಚಿಕ್ಕ ಡ್ರೆಸ್ ಹಾಕ್ಕೊಂಡು ವಿಡಿಯೋ ತೆಗ್ದಿದ್ದಾಳೆ? ನನ್ನ ಮಗಳು ಏನಾರು ಹಂಗೆ ಮಾಡಿದ್ರೆ ಅವಳಿಗೆ ಚೆನ್ನಾಗಿ ಹೊಡೆದು ಮನೆ ಒಳಗಡೆ ಕೂಡಾಕ್ತೀನಿ ರೀ. ಆ ಥರ ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡಬೇಡಿ, ಹುಷಾರಾಗಿ ನೋಡ್ಕೊಳ್ಳಿ. ಪಾಪ ಚಿಕ್ಕ ಹುಡುಗಿ, ಅವಳಿಗೇನು ಗೊತ್ತಿಲ್ಲ. ಹೇಳ್ತೀನಿ ಬಿಡಿ. ಇವಾಗಿರೋ ಜನ್ರೇಷನ್ ಸರಿ ಇಲ್ಲ ರೀ, ಅದಕ್ಕೆ. ಊಟ ಮಾಡಿದ್ರಾ? ಹಾಂ, ಸರಿ.